ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ರಾಗ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೀಪಾವಳಿ ಹಬ್ಬ ಏನಕ್ಕೆ ಮಾಡ್ತಾರೆ, ಆದರೆ ಇಂದಿನ ರಹಸ್ಯವಾದರೂ ಏನು, ಏನಕ್ಕೆ ದೀಪಾವಳಿ ಅನ್ನೋ ಕಾನ್ಸೆಪ್ಟ್ ಬಂತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ಲಿ ಹಿರಣ್ಯಕಶಪ ಎಂಬ ರಾಕ್ಷಸನಿರ್ತಾರಂತೆ. ಅವನೇನು ಮಾಡ್ತಾನೆ, ಭೂದೇವಿನ ಅಪಹರಿಸಿ ಸಮುದ್ರದ ಆಳದಲ್ಲಿ ಬಂಧಿಸ್ತಾರಂತೆ. ಆಗ ಭೂದೇವಿ ಏನು ಮಾಡ್ಕೊತಾರೆ, ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕೆ ವಿಷ್ಣುವನ್ನು ಪ್ರಾರ್ಥಿಸ್ತಾರೆ. ಆಗ ವಿಷ್ಣು ಭೂಮಿ ತಾಯಿಯನ್ನು ರಕ್ಷಿಸೋಕ್ಕೆ ಮತ್ತೊಂದು ಅವತಾರ ಅಂದರೆ ವರಹ ರೂಪ ತಾಳಿ ಭೂಮಿ ತಾಯಿಯನ್ನು ರಕ್ಷಣೆ ಮಾಡೋಕ್ಕೆ ಸಮುದ್ರದ ಆಳದಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡ್ತಾರಂತೆ. ಆನಂತರ ಭೂದೇವಿ ವಿಷ್ಣುವಿನಿಂದ ಗರ್ಭವತಿಯಾಗಿ ನರಕಾಸುರ ಎಂಬ ಮಗುವಿಗೆ ಜನ್ಮ ನೀಡ್ತಾರೆ. ಆನಂತರ ಭೂದೇವಿಯು ವಿಷ್ಣುವಿನಿಂದ ತನ್ನ ಮಗನಿಗಾಗಿ ಪಡೆದ ವರದಿಂದ ನರಕಾಸುರನು ಬಹಳಷ್ಟು ಶಕ್ತಿಶಾಲಿ ಆದನು. ಹಾಗೆಯೇ ನರಕಾಸುರ ಕಠಿಣಕಾರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅನೇಕ ವರಹಗಳನ್ನು ಪಡೆದು ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗ್ತಾನೆ. ಆದರೆ ನರಕಾಸುರ ಯಾವಾಗ ಬಾಣಾಸುರನೆಂಬ ರಾಕ್ಷಸನ ಸಹವಾಸ ಮಾಡ್ತಾನೋ ಆಗ ಭೂಮಿ ತಾಯಿಯ ಮಗನಾದ ನರಕಾಸುರ ಬಹಳಷ್ಟು ದುಷ್ಟನಾಗ್ತಾನೆ. ಹಾಗೆ ಇವನು ರಾಜ್ಯೋ ಜ್ಯೋತಿಷ್ಪುರ ಎಂಬ ಸ್ಥಳದಲ್ಲಿ ವಾಸವಾಗಿರ್ತಾನೆ. ಇವನು ಎಷ್ಟು ಪರಿಕ್ರಮ ಎಂದರೆ ಇವನ ವಿರುದ್ಧ ಯಾರೇ ನಿಂತರೂ ತುಂಬ ಸುಲಭವಾಗಿ ಕೊಂದು ಹಾಕ್ತಿದ್ದ. ಆದರೆ ಅವನೆದುರು ಯಾರೇ ನಿಂತರೂ ಯಾರೂ ಅವನನ್ನು ಸೋಲಿಸಲು ಆಗುತ್ತಿರಲಿಲ್ಲ. ಒಂದು ಬಾರಿ ನರಕಾಸುರನು ಭೂಲೋಕದಲ್ಲಿ ಎಲ್ಲ ರಾಜರುಗಳ ವಿರುದ್ಧ ಯುದ್ಧ ಮಾಡಿ ಆ ರಾಜ್ಯಗಳನ್ನೆಲ್ಲ ಅವರಿಂದ ಕಸಿದುಕೊಂಡು ಅರಮನೆಗಳಲ್ಲಿ ಇರುತ್ತಿದ್ದ ರಾಜಕನ್ಯರನ್ನು ಅಪಹರಿಸಿ ಗುಟ್ಟಾಗಿ ಅವರನ್ನು ಕರೆತಂದು ಅವನ ರಾಜ್ಯದಲ್ಲಿ ಬಂಧಿಸುತ್ತಿರುತ್ತಾನೆ. ಹಾಗೆಯೇ ದೇವಲೋಕದಲ್ಲಿರುವ ದೇವಕನ್ಯರನ್ನು ಕೂಡ ಅಪಹರಿಸುತ್ತಾನೆ. ಇದರಿಂದ ಇಂದ್ರನಿಗೆ ಕೂಡ ತೊಂದರೆ ಉಂಟಾಗುತ್ತೆ. ಇಂದ್ರನೂ ಕೂಡ ಆ ರಾಕ್ಷಸನಿಂದ ಸೋತು ಹೋಗುತ್ತಾನೆ. ಯಾಕೆಂದರೆ ನರಕಾಸುರ ಅತಿ ಕಠೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಅಮರಧ್ವದ ಅಂದರೆ ಮರಣವೇ ಇಲ್ಲದ ಇರುವಂತಹ ಒಂದು ವೈಶಿಷ್ಟ್ಯವಾದ ವರವನ್ನು ಪಡೆದುಕೊಳ್ತಾನೆ. ಆದರೆ ಆ ವರದ ಪ್ರಕಾರ ನರಕಾಸುರನನ್ನು ಕೇವಲ ಅವನ ತಾಯಿ ಮಾತ್ರ ಕೊಲ್ಬೋದಾಗಿತ್ತು. ಇಂಥ ಒಂದು ವರವನ್ನು ಪಡೆದುಕೊಂಡು ನರಕಾಸುರ ತನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಎಲ್ಲರಿಗೂ ತೊಂದರೆಯನ್ನು ಕೊಡ್ತಿದ್ದಂತೆ. ಈ ರಾಕ್ಷಸನ ದುಷ್ಟ ವರ್ತನೆ ತಾಳಲಾರದೆ ಭೂಲೋಕವಾಸಿಗಳು ದೇವತೆಗಳು ಎಲ್ಲ ರಾಕ್ಷಸನಿಂದ ನಮ್ಮನ್ನು ರಕ್ಷಿಸಿ ಎಂದು ಶ್ರೀಕೃಷ್ಣನ ಪತಿಯಾದ ಸತ್ಯಭಾಮೆನ ಕೇಳ್ಕೊತಾರೆ. ಇಲ್ಲಿ ಸತ್ಯಭಾಮೆಯನ್ನು ಏನಕ್ಕೆ ಕೇಳ್ಕೊತಾರೆ ಅಂದರೆ ಸತ್ಯಭಾಮೆಯು ಭೂಮಿ ತಾಯಿಯ ಮತ್ತೊಂದು ಅವತಾರ. ಆದ್ದರಿಂದ ದೇವತೆಗಳು ಸತ್ಯಭಾಮೆಯನ್ನು ಕೇಳ್ಕೊತಾರೆ. ಆಗ ಸ್ತ್ರೀಯರೊಡನೆ ನರಕಾಸುರ ವರ್ತನೆಯನ್ನು ಕೇಳಿ ಸತ್ಯಭಾಮ ಕೋಪಗೊಂಡು ನರಕಾಸುರನ ವಿರುದ್ಧ ಯುದ್ಧ ಮಾಡಲು ಸತ್ಯಭಾಮೆಯು ಅನುಮತಿಗಾಗಿ ತನ್ನ ಪತಿ ಹತ್ರ ಕೇಳಿಕೊಂಡಳು. ಹಾಗೆಯೇ ನರಕಾಸುರ ದುಷ್ಟ ವರ್ತನೆಯನ್ನು ಹೇಳಿದಳು. ಆಗ ಶ್ರೀಕೃಷ್ಣ ಕೋಪಗೊಂಡು ತನ್ನ ಪತಿ ಸತ್ಯಭಾಮೆಯೊಂದಿಗೆ ಗರುಡ ಸವಾರಿ ಮಾಡುತ್ತಾ ನರಕಾಸುರ ಇದ್ದ ಸ್ಥಳದ ಮೇಲೆ ದಾಳಿ ಮಾಡ್ತಾರೆ. ಆಗ ಅಲ್ಲಿ ನಡೆಯುವ ಯುದ್ಧ ತುಂಬ ಭಯಾನಕವಾಗಿರುತ್ತೆ. ನರಕಾಸುರನನ್ನು ಕೊಲ್ಲಲು ಶ್ರೀಕೃಷ್ಣ ಎಷ್ಟೇ ಪ್ರಯತ್ನ ಪಟ್ಟರೂ ಕೊಲ್ಲಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನರಕಾಸುರಗಿದ್ದ ವರದಿಂದ. ಆಗ ಸತ್ಯಭಾಮೆ ತನ್ನ ಬಾಣದಿಂದ ನರಕಾಸುರನ್ನು ಹೊಡೆದು ಕೊಂದು ಹಾಕ್ತಾಳೆ. ಆ ದಿನವನ್ನು ನರಕಾಸುರನ ಕಣ್ಮನೆ ಆದ ದಿನ ಮತ್ತು ರಾಕ್ಷಸನ ತೊಂದರೆ ಜನರಿಂದ ದೂರವಾಗಿದ್ದಕ್ಕೆ ಆ ದಿನವನ್ನು ಹಬ್ಬದ ದಿನ ಅಂತ ದೀಪಗಳನ್ನು ಹಚ್ಚಿ ಆಚರಿಸಲಾಗುತ್ತೆ. ಇದೊಂದೇ ಅಲ್ಲ, ದೀಪಾವಳಿನ ಆಚರಿಸುವುದಕ್ಕೆ ಮತ್ತೊಂದು ಬಲವಂತವಾದ ಕಾರಣ ಇದೆ. ಅದೇನೆಂದರೆ ವಿಷ್ಣುವಿನ 24 ಅವತಾರದಲ್ಲಿ 7ನೇ ಅವತಾರವಾದ ಶ್ರೀರಾಮನಿವ. ಶ್ರೀರಾಮನು 14 ವರ್ಷ ವನವಾಸ ಮಾಡಿ ಆನಂತರ ರಾವಣನ ಸಂಹರಿಸಿ ಸೀತಾಮಾತೆಯನ್ನು ಕರೆದುಕೊಂಡು ಕೊನೆಗೆ ತನ್ನ ರಾಜ್ಯದಾದ ಅಯೋಧ್ಯೆಗೆ ಮರಳಿ ಇದೇ ದಿನದಂದು ಬರುತ್ತಾರೆ. ಆದರೆ ಆ ದಿನ ಅಮಾವಾಸ್ಯ ಆಗಿದ್ದರಿಂದ ಅಯೋಧ್ಯ ರಾಜ್ಯವೆಲ್ಲ ಕತ್ತಲಿನಿಂದ ಕೂಡಿರುತ್ತದೆ. ಆ ಸಮಯದಲ್ಲಿ ಪ್ರಜೆಗಳು ಶ್ರೀರಾಮನನ್ನು ಸ್ವಾಗತ ಕೋರಲು ಅಮಾವಾಸ್ಯ ಕತ್ತಲನ್ನು ಹೋಗಲಾಡಿಸ್ತಾರೆ. ಆ ದಿನ ದೀಪಗಳನ್ನು
ಹಿಡಿದು ಸ್ವಾಗತ ಕೊಡ್ತಾರೆ. ಹೀಗೆ ಅದರಿಂದ ಆ ದಿನವನ್ನು ದೀಪಗಳನ್ನು ಹಚ್ಚಿ ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾರೆ. ಅದಲ್ಲದೆ ದೀಪಾವಳಿಯನ್ನು ಆಚರಣೆ ಮಾಡೋಕ್ಕೆ ಮತ್ತೊಂದು ಅತಿ ಭಯಾನಕವಾದ ಕಾರಣ, ಬಲಿಚಕ್ರವರ್ತಿ ಎಂಬ ಒಬ್ಬ ರಾಕ್ಷಸ ರಾಜನಾಗಿರ್ತಾನೆ. ಅವನು ಶ್ರೇಷ್ಠ ರಾಜ್ಯರಲ್ಲಿ ಒಬ್ಬ. ಅವನು ಸತ್ಯ ಮತ್ತು ಪ್ರಾಮಾಣಿಕತೆಯಾದ ವ್ಯಕ್ತಿಯಾಗಿರ್ತಾನೆ. ಅಷ್ಟೇ ಅಲ್ಲ, ಇವನು ವಿಷ್ಣುವಿನ ಪರಮ ಭಕ್ತನಾಗಿದ್ದು, ಹಾಗಾಗಿ ಇವನ ಶಕ್ತಿ ದಿನದಿನಕ್ಕೂ ಹೆಚ್ಚಾಗುತ್ತಿರುತ್ತೆ. ಹೀಗೆ ಒಮ್ಮೆ ಬಲಿಚಕ್ರವರ್ತಿಯು ಇಂದ್ರನ ಒಟ್ಟಿಗೆ ಯುದ್ಧ ಮಾಡಲು ಮುಂದಾಗ್ತಾರೆ. ದೇವತೆಗಳನ್ನೆಲ್ಲ ಬಲಿಚಕ್ರವರ್ತಿಯು ದ್ವೇಷ ಮಾಡುತ್ತಿರುವುದರಿಂದ ದೇವತೆಗಳನ್ನೆಲ್ಲ ಗೆದ್ದು ಇಂದಿರನ ಸಿಂಹಾಸವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಯೋಚಿಸುತ್ತಿರ್ತಾನೆ. ಇದರಿಂದ ಭಯಭೀತನಾದ ಇಂದ್ರನು ವಿಷ್ಣುವಿನ ಹತ್ತಿರಕ್ಕೆ ಹೋಗಿ ತನ್ನನ್ನು ಬಲಿರಾಜನಿಂದ ರಕ್ಷಿಸುವುದಕ್ಕೆ ಹೇಳಿರುತ್ತಾನೆ. ಅದೇ ಸಮಯಕ್ಕೆ ಭೂಮಂಡಲವನ್ನು ಆಡುತ್ತಿದ್ದ ಆ ಬಲಿರಾಜನು ಎಲ್ಲ ಲೋಕಗಳನ್ನು ತಾನೇ ಆಡಬೇಕೆಂಬ ದುರಾಸೆಯಿಂದ ಅಶ್ವಮೇಧ ಯಾಗವನ್ನು ಮಾಡೋಕ್ಕೆ ಮುಂದಾಗಿರ್ತಾನೆ. ಇವನನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಎಂದು ಕಶ್ಯಪ ಮತ್ತು ಆದಿತ್ಯ ಮಗನಾಗಿ ವಾಮನಮೂರ್ತಿ ಎಂಬ ಹೆಸರಿನಿಂದ ವಿಷ್ಣುವು ಪುಟ್ಟ ಬಾಲಕನಾಗಿ ಜನ್ಮ ತಾಳ್ತಾರೆ. ಆ ಬಾಲಕ ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬರ್ತಾರೆ. ಒಬ್ಬ ಬ್ರಾಹ್ಮಣನು ತನ್ನನ್ನು ಭೇಟಿಯಾಗಲು ಬಂದಿರುವುದನ್ನು ಕಂಡು ಆ ಬಲಿಚಕ್ರವರ್ತಿಯು ಅವನನ್ನು ಸ್ವಾಗತಿಸಿ, ನಿನಗೆ ಏನು ಬೇಕು ಕೇಳು ಎಂದು ಹೇಳುತ್ತಾನೆ. ಚಿನ್ನ, ವಜ್ರ, ವೈಡೂರ್ಯ, ನಿನಗೆ ಏನು ಬೇಕು ಕೇಳಿಕೊ ಎಂದು ಹೇಳುತ್ತಾನೆ. ಆಗ ಆ ಬಾಲಕ, ನನಗೆ ಕೇವಲ 3 ಪಾದಗಳು ಇಡಲು ಜಾಗ ಕೊಡು ಎಂದು ಕೇಳುತ್ತಾನೆ. ಆಗ ಬಲಿಮಹಾರಾಜನು ನಗುತ್ತಾ, ನಿನ್ನ ಕೋರಿಕೆ ಇಷ್ಟೇನಾ ಎಂದು ಒಪ್ಪಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಬಂದ ಶುಕ್ರಾಚಾರ್ಯರು, ಈ ಪುಟ್ಟ ಬಾಲಕ ಬೇರೆ ಯಾರೂ ಅಲ್ಲ, ವಿಷ್ಣುವು ಎಂದು ತಿಳಿದು ಬಲಿಚಕ್ರವರ್ತಿಯ ಬಳಿ ಬಂದು, ಇದರಲ್ಲಿ ಏನೋ ತೊಂದರೆ ಇದೆ, ಇದಕ್ಕೆ ಒಪ್ಪಿಕೊಳ್ಳಬೇಡ ಎಂದು ಎಚ್ಚರಿಸುತ್ತಾರೆ. ಆದರೆ ಬಲಿಚಕ್ರವರ್ತಿಯು ಧರ್ಮಿಷ್ಠ, ದಾನ, ಶೂರ, ಕೊಟ್ಟಿರೋ ಮಾತಿಗೆ ಎಂದಿಗೂ ತಪ್ಪಲಾರ. ಇದರಿಂದ ಬಲಿಚಕ್ರವರ್ತಿಯು ಮಾತಿಗೆ ತಪ್ಪದೆ ಒಪ್ಪಿಕೊಂಡನು. ಆಗ ಆ ಪುಟ್ಟ ಬಾಲಕ ವಾಮನ ನೋಡುತ್ತಿದ್ದಂಗೆ ಬೃಹತ್ತಾಗಿ ಬೆಳೆದು ಅವನ ಮೊದಲ ಹೆಜ್ಜೆ ಬಲಿಚಕ್ರವರ್ತಿಯ ಪೂರ್ತಿ ಸಾಮ್ರಾಜ್ಯದ ಮೇಲೆ ಇಡುತ್ತಾನೆ. ಮತ್ತೊಂದು ಪಾದ ಎಲ್ಲಿಡಲಿ ಎಂದು ಕೇಳಿದಾಗ ಆಕಾಶವನ್ನು ತೋರಿಸುತ್ತಾನೆ ಬಲಿಚಕ್ರವರ್ತಿಯು. ಸರಿ ಎಂದು ವಾಮನು ತನ್ನ ಪೂರ್ತಿ ಕಾಲನ್ನು ಆಕಾಶದ ಮೇಲೆ ಇಡುತ್ತಾನೆ. ಆ ಸಮಯದಲ್ಲಿ ಬಲಿಚಕ್ರವರ್ತಿಗೆ ಅರ್ಥವಾಗಿ ಬಿಡುತ್ತೆ, ಇದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣು ಮಹಾರಾಜವೆಂದು. ತನ್ನ ದೇವನಿಗೆ ಹೆಜ್ಜೆ ಇಡಲು ಜಾಗ ಬೇಕಿದೆ, ಅದು ನನ್ನ ಮೇಲೆ ಇಟ್ಟರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ. ಹಾಗಾಗಿ 3ನೇ ಹೆಜ್ಜೆ ಎಲ್ಲಿಡಲಿ ಎಂದು ಕೇಳಿದಾಗ, ಬೇರೆ ಎಲ್ಲೂ ಬೇಡ, ನನ್ನ ತಲೆ ಮೇಲೆ ಇಡು ಎಂದು ಹೇಳುತ್ತಾನೆ. ಆಗ ವಿಷ್ಣುವು ಬಲಿಯ ತಲೆ ಮೇಲೆ ಪಾದವನ್ನಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದು, ಇವನು ನನ್ನ ಪರಮ ಭಕ್ತನಾಗಿದ್ದಕ್ಕೆ ಇವನಿಗೆ ಮೋಕ್ಷ ನೀಡಿದ್ದೇನೆ, ಇವನಿಗೆ ಪ್ರತಿ ವರ್ಷ ಭೂಲೋಕದಲ್ಲಿ ಪೂಜಿಸಲಾಗುತ್ತೆ, ಆದ್ದರಿಂದ ದೀಪಾವಳಿ ಸಮಯದಲ್ಲಿ ದೀಪವನ್ನು ಹಚ್ಚಿ ಬಲಿಚಕ್ರವರ್ತಿಯನ್ನು ಪೂಜಿಸುತ್ತಾರೆ. ಸೊ ಇದು ದೀಪಾವಳಿಯನ್ನು ಏನಕ್ಕೆ ಆಚರಿಸುತ್ತಾರೆ ಎನ್ನುವ ವಿಷಯ.